ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಬೆಳೆಸಿಕೊಂಡು ಸಮಾಜಮುಖಿಯಾಗಿ ಹೆಜ್ಜೆ ಹಾಕಬೇಕು. ಸೇವಾ ಮನೋಭಾವನೆ ಮತ್ತು ಪರೋಪಕಾರ ಗುಣಗಳು ಜೀವನದ ಉಸಿರಾಗಬೇಕು ಎಂದು ಕನ್ನಡ ಚಲನಚಿತ್ರರಂಗದ ಖ್ಯಾತ ನಟಿ ಶ್ರುತಿ ಹೇಳಿದರು. ಅವರು ಕೃಷ್ಣರಾಜಪೇಟೆ ತಾಲೂಕಿನ ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರ ಹೇಮಗಿರಿಯಲ್ಲಿರುವ ಬಿಜಿಎಸ್ ಶಿಕ್ಷಣ ಸಂಸ್ಥೆಯಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಭೈರವೈಕ್ಯ ಜಗದ್ಗುರು ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ 83ನೇ ಜಯಂತ್ಯೋತ್ಸವ ಹಾಗೂ 13ನೇ ವರ್ಷದ ಪುಣ್ಯ ಸಂಸ್ಮರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಿಜಿಎಸ್ ಪಬ್ಲಿಕ್ ಶಾಲೆಯ ಶಾಲಾ ವಾರ್ಷಿಕೋತ್ಸವವನ್ನು ಉದ್ಘಾಟಿಸಿ ಮಾತನಾಡಿದರು. ಜಾಗತಿಕ ಜಗತ್ತಿನ ಇಂದಿನ ಸ್ಪರ್ಧಾ ಪ್ರಪಂಚದಲ್ಲಿ ನಾವು ನಮ್ಮ ಮಕ್ಕಳನ್ನು ಅಂಕಗಳಿಕೆಯ ಶೂರರನ್ನಾಗಿ ಮಾಡುತ್ತಿದ್ದೇವೆಯೇ ಹೊರತು ನಮ್ಮ ಮಕ್ಕಳಿಗೆ ಅಗತ್ಯವಾಗಿ ಬೇಕಾಗಿರುವ ಮಾನವೀಯ ಮೌಲ್ಯಗಳು ಹಾಗೂ ಸಂಸ್ಕಾರವನ್ನು ನೀಡುತ್ತಿಲ್ಲ. ಶಿಕ್ಷಣದ ಜ್ಞಾನದ ಬೆಳಕಿನ ಶಕ್ತಿಯ ಜೊತೆಗೆ ನಮ್ಮ ಮಕ್ಕಳು ಗುರು ಹಿರಿಯರು ಹಾಗೂ ತಂದೆ ತಾಯಿಗಳನ್ನು ಗೌರವಿಸುವ ಉತ್ತಮವಾದ ಸಂಸ್ಕಾರವನ್ನು ಬೆಳೆಸಿಕೊಂಡು ಸಮಾಜಮುಖಿಯಾಗಿ ಹೆಜ್ಜೆ ಹಾಕಿ ಭವಿಷ್ಯದ ನಾಗರಿಕರಾಗಿ ಸಮಾಜಕ್ಕೆ ಏನನ್ನಾದರೂ ಕೊಡುಗೆ ನೀಡುವ ಜವಾಬ್ದಾರಿಯನ್ನು ಹೊತ್ತಾಗ ಮಾತ್ರ ನಮ್ಮ ಮಕ್ಕಳು ತಮ್ಮ ಜೀವನದಲ್ಲಿ ಏನನ್ನಾದರೂ ಸಾಧನೆ ಮಾಡಿ ಸಾರ್ಥಕತೆಯನ್ನು ಹೊಂದಲು ಸಾಧ್ಯವಾಗುತ್ತದೆ. ಆದ್ದರಿಂದ ಪೋಷಕರು ತಮ್ಮ ಮಕ್ಕಳನ್ನು ಡಾಕ್ಟರ್, ಎಂಜಿನಿಯರ್ ಆಗಲೇಬೇಕು ಎಂಬ ಒತ್ತಡವನ್ನು ಏರಿ ಮಾನಸಿಕ ಖಿನ್ನತೆಗೆ ಒಳಪಡಿಸದೆ ತಮ್ಮ ಮಕ್ಕಳು ಇಷ್ಟಪಡುವ ವಿಷಯದಲ್ಲಿ ಸಾಧನೆ ಮಾಡಲು ಅವಕಾಶ ಮಾಡಿಕೊಡಬೇಕು ಎಂದು ಮನವಿ ಮಾಡಿದರು. ಕನ್ನಡ ಚಲನಚಿತ್ರರಂಗದ ಖ್ಯಾತ ಹಾಸ್ಯ ನಟರಾದ ರಮೇಶ್ ಭಟ್ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಪದ್ಮಭೂಷಣ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಕೀರ್ತಿಯನ್ನು ದೇಶಾದ್ಯಂತ ವಿಸ್ತರಿಸುವ ಜೊತೆಗೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡಲು 500ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ಬದುಕು ಕಟ್ಟಿಕೊಳ್ಳಲು ಆಸರೆಯಾಗಿದ್ದಾರೆ ಎಂದು ಸ್ಮರಿಸಿದರು. ಚಲನಚಿತ್ರ ನಿರ್ದೇಶಕ ಮಹೇಶ್ ಸುಖದರೆ, ಟಿಎಪಿಸಿಎಂಎಸ್ ಅಧ್ಯಕ್ಷ ಟಿ ಬಲದೇವ್, ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಹಿರಿಯ ಪತ್ರಕರ್ತ ಕೆಆರ್ ನೀಲಕಂಠ, ಆದಿಚುಂಚನಗಿರಿಯ ಹೇಮಗಿರಿ ಶಾಖಾ ಮಠದ ಗೌರವ ಕಾರ್ಯದರ್ಶಿ ಡಾಕ್ಟರ್ ಜೆಎನ್ ರಾಮಕೃಷ್ಣಗೌಡ ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದರು. ಶಾಸಕ ಎಚ್ಟಿ ಮಂಜು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಕುಣಿಗಲ್ ತಾಲೂಕಿನ ಅಮೃತೂರಿನ ಯಡವಾಣಿಯ ಶ್ರೀರಾಮಲಿಂಗೇಶ್ವರ ಮಠದ ಪೀಠಾಧಿಪತಿಗಳಾದ ಶ್ರೀ ಶ್ರೀ ಬಸವಾನಂದ ಮಹಾಸ್ವಾಮೀಜಿಗಳು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ನಾಡಿನ ಖ್ಯಾತ ಕಲಾವಿದ ಜೂನಿಯರ್ ವಿಷ್ಣುವರ್ಧನ್ ಅವರು ನೀಡಿದ ಸಾಂಸ್ಕೃತಿಕ ಕಾರ್ಯಕ್ರಮ ಪೋಷಕರು ಹಾಗೂ ಮಕ್ಕಳನ್ನು ರಂಜಿಸಿತು. ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಅತ್ಯಧಿಕ ಅಂಕಗಳನ್ನು ಪಡೆದು ಸಾಧನೆ ಮಾಡಿರುವ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಿದ ಸಮಾಜ ಸೇವಕ ಮಲ್ಲಿಕಾರ್ಜುನ್ ಮಾತನಾಡಿ, ಮಹರ್ಷಿಗಳ ತಪೋಭೂಮಿಯಾಗಿರುವ ಹೇಮಗಿರಿಯ ಶ್ರೀ ಕಲ್ಯಾಣ ವೆಂಕಟರಮಣ ಸ್ವಾಮಿ ಕ್ಷೇತ್ರದಲ್ಲಿರುವ ಬಿಜಿಎಸ್ ಪಬ್ಲಿಕ್ ಸ್ಕೂಲ್ ಗುಣಮಟ್ಟದ ಶಿಕ್ಷಣಕ್ಕೆ ತಾಲೂಕಿನಲ್ಲಿಯೇ ಹೆಸರುವಾಸಿಯಾಗಿದ್ದು ಸತತವಾಗಿ 10 ವರ್ಷಗಳಿಂದ 100ಕ್ಕೆ 100ರಷ್ಟು ಫಲಿತಾಂಶವನ್ನು ತಂದುಕೊಡುವ ಮೂಲಕ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳ ಶೈಕ್ಷಣಿಕ ವಿಕಾಸಕ್ಕೆ ದಾರಿ ಮಾರ್ಗವಾಗಿತ್ತು. ಚುಂಚ ಶ್ರೀಗಳ ಕನಸು ಹೇಮಗಿರಿ ಸುಕ್ಷೇತ್ರದಲ್ಲಿ ನನಸಾಗುತ್ತಿರುವುದು ಇಡೀ ನಾಗರಿಕ ಸಮಾಜವೇ ಮೆಚ್ಚುವ ವಿಚಾರವಾಗಿದೆ ಎಂದು ಅಭಿಮಾನದಿಂದ ಹೇಳಿದರು. ವರದಿ ಡಾಕ್ಟರ್ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ಈ ಕ್ಷೇತ್ರದ ದೇವತಾ ಮನುಷ್ಯರಾದಂಥ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸುತ್ತಾ, ವೇದಿಕೆ ಮೇಲಿರುವಂತಹ ಗುರುಗಳಿಗೆ, ಹಿರಿಯರಿಗೆ, ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನಮಸ್ಕರಿಸುತ್ತಾ, ಮಾಧ್ಯಮದವರಿಗೆ, ಆರಕ್ಷಕ ಸಿಬ್ಬಂದಿಯವರಿಗೆ, ತುಂಬ ಕುತೂಹಲದಿಂದ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರುವಂತಹ ಎಲ್ಲ ಪೋಷಕರಿಗೆ, ನಮ್ಮ ನಾಡಿನ ಭವಿಷ್ಯವಾದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ, ಎಲ್ಲದಕ್ಕಿಂತಲೂ ಮುಖ್ಯವಾಗಿ ನನ್ನ ಜೀವನದ ಉಸಿರಾಗಿರುವ ನಿಮ್ಮಂಥ ಕನ್ನಡದ ಕಲಾಭಿಮಾನಿಗಳಿಗೆ ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳು. ಹೆಚ್ಚು ಸಮಯ ನಾನು ತಗೊಳ್ಳಲ್ಲ. ಎಲ್ಲ ಇಲ್ಲಿ ಬಂದಿರುವಂತಹ ಪೋಷಕರು ನಿಮ್ಮ ಮಕ್ಕಳ ಕಾರ್ಯಕ್ರಮವನ್ನ, ನೃತ್ಯವನ್ನ ನೋಡೋದಕ್ಕೆ ನೀವೆಲ್ಲರೂ ತುಂಬ ಕಾತುರದಿಂದ ಕಾಯ್ತಾ ಇದ್ದೀರಿ. ನಾನು ಈ ಕಾರ್ಯಕ್ರಮದಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಈ ಮಠದ ಬಗ್ಗೆ, ಈ ಮಠದ ಸೇವೆಯ ಬಗ್ಗೆ ಇಡೀ ಕರ್ನಾಟಕಕ್ಕೆ ಮಾತ್ರವಲ್ಲ, ಇಡೀ ಈ ಜಗತ್ತಿಗೆ ಸಾರುವಂತಹ ಹಲವಾರು ಸಾಧನೆ ಈ ಮಠದಿಂದ ಆಗಿದೆ. ಇದು ಕೇವಲ 1-2 ನಿಮಿಷದಲ್ಲಿ ಹೇಳಲು ಸಾಧ್ಯವಿಲ್ಲ, ಹೊಗಳಲು ಸಾಧ್ಯವಿಲ್ಲ.
ಹಾಗಾಗಿ ಇನ್ನೊಂದು ದಿನ ಬೇರೊಂದು ಕಾರ್ಯಕ್ರಮದಲ್ಲಿ ನೀವು ನನ್ನನ್ನು ಕರೆದಿದ್ದೆ ಆದರೆ ಅದು ನಿಜವಾಗ್ಲೂ ನಾನು ನೆರವೇರಿಸಿಕೊಳ್ಳುವಂತ ಭಾಗ್ಯ ನನ್ನದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಈ ಕಾರ್ಯಕ್ರಮಕ್ಕೆ ಬರ್ತಿದ್ದ ಹಾಗೆ ನಾನು ಹಲವಾರು ಕೊನೆಯದಾಗಿ ನಾನು ಹೇಳೋದಿಷ್ಟೇ, ಈ ಮಠ ಸಮಾಜಕ್ಕೆ ಕೇವಲ ಒಬ್ಬ ಅಧಿಕಾರಿಯನ್ನ ಮಾತ್ರ ಕೊಡ್ತಾ ಇಲ್ಲ, ಇಡೀ ಈ ಸಮಾಜ ಬೆಳಗುವಂತಹ ಸದ್ಗುಣ ಇರುವಂತಹ ಪ್ರಜೆಗಳನ್ನ ತಯಾರು ಮಾಡ್ತಾ ಇದೆ ಈ ಕ್ಷೇತ್ರ ಅಂತ ಹೇಳಿದ್ರೆ ಅದು ತಪ್ಪಾಗಲಾರದು. ಅಂಥ ಒಂದು ಸದ್ಗುಣ ಇರುವಂತಹ ಸಂಸ್ಕಾರ ಇರುವಂತಹ ಮಕ್ಕಳು ಈ ಮತ್ತಷ್ಟು ಶತಮಾನಗಳವರೆಗೆ ಹೆಸರು ಮಾಡುವಂತಹ ಕೀರ್ತಿ ತರುವಂತಹ ಮಕ್ಕಳು ಇಲ್ಲಿಂದ ಬರಲಿ ಅನ್ನೋದೇ ನನ್ನ ಆಶಯ. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಸಮಾಜದಲ್ಲಿ ಇವತ್ತು ನಾವು ನೋಡ್ತಾ ಇರ್ತೀವಲ್ಲ, ಶಿಕ್ಷಣ ಕಲಿತಂತಹ ಒಬ್ಬ ವ್ಯಕ್ತಿ ಭ್ರಷ್ಟನಾಗಬಲ್ಲ, ಆದರೆ ಸಂಸ್ಕಾರ ಕಲಿತಂತಹ ವ್ಯಕ್ತಿ ಯಾವತ್ತೂ ಭ್ರಷ್ಟನಾಗೋದಕ್ಕೆ ಸಾಧ್ಯವಿಲ್ಲ. ಅಂತ ಸಂಸ್ಕಾರ ಇರುವಂತಹ ಒಂದು ಮಕ್ಕಳನ್ನ ಇಲ್ಲಿ ಬೆಳೆಸ್ತಾ ಇದ್ದಾರೆ. ನಾವೆಲ್ಲರೂ ಅನ್ಕೊಳ್ತೀವಲ್ಲ, ನಮಗೆಲ್ಲ ಪಾಠ ಹೇಳ್ಕೊಡೋದು ಗುರುಗಳು ಅಂತ, ಆದರೆ ಈ ಆಶ್ಚರ್ಯಕರವಾಗಲ್ಲ ಎಂತ ಪುಣ್ಯ ಕ್ಷೇತ್ರ ಅಂತಂದ್ರೆ ಇಲ್ಲಿರುವಂತಹ ಗುರುಗಳೇ ಸಮಾಜಕ್ಕೆ ಪಾಠವಾಗಿರುವಂತಹ ಗುರುಗಳು ನಿಂತು ಮಕ್ಕಳಿಗೆ ಪಾಠ ಹೇಳ್ಕೊಳ್ತಾರಲ್ಲ, ಅದಕ್ಕಿಂತ ಪುಣ್ಯವಾದಂತಹ ಒಂದು ಕೆಲಸ. ಅಥವಾ ನೀವೆಂತ ಪುಣ್ಯವಂತರು ಅಂತ ನಾನು ಹೇಳ್ತಾ, ಕೊನೆಯದಾಗಿ ದೇವಸ್ಥಾನದಲ್ಲಿ ದೀಪನ ಬೆಳಗೋರು ಸಾಕಷ್ಟು ಜನ ಸಿಗ್ತಾರೆ, ಆದ್ರೆ ಇಡೀ ಸಮಾಜವನ್ನ ಬೆಳಗೋರು ತುಂಬಾ ವಿರಳ. ಆ ಕೆಲಸವನ್ನ ಮಾಡ್ತಾ ಇರೋದು ಈ ಮಠದ ಗುರುಗಳು ಅಂತ ಹೆಮ್ಮೆಯಿಂದ ಹೇಳ್ತಾ, ಈ ಸಮಾಜಕ್ಕೆ ಸತ್ಪ್ರಜೆಗಳನ್ನ ಕೊಡಿ. ಈ ಮಠದಲ್ಲಿ ಬರುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿ ಮುಂದಿನ ಭಾರತ ಅಂತ ಹೇಳ್ತಾ, ಆ ಭಾರತ ಬೆಳಗಲಿ ಅಂತ ಹೇಳ್ತಾ, ಈ ಒಂದು ಅವಕಾಶ ಕೊಟ್ಟಂತಹ ಈ ಮಠಕ್ಕೆ ಮತ್ತೊಮ್ಮೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಒಳ್ಳೆಯದಾಗಲಿ ನಿಮ್ಮೆಲ್ಲರಿಗೂ. ನಮ್ಮ ಇವರು ದನದ ವ್ಯಾಪಾರಕ್ಕೋಸ್ಕರ ದನ ಕಟ್ಟಿ ತಾವು ಸಹ ಮಕ್ಕಳ ಕಾರ್ಯಕ್ರಮವನ್ನು ನೋಡ್ಲಿಕ್ಕೆ ಬಂದಿರುವಂತ ಎಲ್ಲ ನನ್ನ ರೈತ ಬಂಧುಗಳಿಗೆ ನಮಸ್ಕಾರಗಳನ್ನ ಹೇಳ್ತಾ, 82ನೇ ಜಯಂತ್ಯೋತ್ಸವ ಅದು ವೇದಿಕೆಯಲ್ಲಿ ಆಸೀನರಾಗಿರುವಂತಹ ದಿವ್ಯ ಸಾನ್ನಿಧ್ಯವನ್ನು ನಮಸ್ಕಾರಗಳನ್ನ ಹೇಳ್ತಾ, ಜೊತೆಗೆ ಈ ಮಠವನ್ನ ಮುನ್ನಡೆಸ್ತಾ ಇರುವಂತ ಶ್ರೀ ಶ್ರೀ ಡಾಕ್ಟರ್ ನಿರ್ಮಲ ಸ್ವಾಮೀಜಿಯವರ ಈ ಸಂದರ್ಭದಲ್ಲಿ ಮುನ್ನಡೆಸ್ತಾ ಇರುವಂತ ಕನ್ನಡ ಮೇರು ಒಂದು ಪ್ರಶಸ್ತಿಗೆ ಪಾತ್ರರಾದಂತ ರಾಮಕೃಷ್ಣ ಗುಡಿಸರ ವೇದಿಕೆಯಲ್ಲಿದ್ದಾರೆ. ಹಾಗೆಯೇ ನಮ್ಮ ಸುತ್ತನೆ ಮಹೇಶ್ ಅವರು ಸಹ ಇದ್ದಾರೆ. ಮಲ್ಲಿಕಣ್ಣ ಅವರು ರೈತ ಹೋರಾಟಗಾರ್ತಿ, ವಿಚಾರವಂತರು ಅಂತ ನಂದಿನ ಆಸಕ್ತಿ ಅಂತ ಹೊಂದಿರ್ತಾರೆ. ಅಂತ ಒಂದು ಅವರ ಮನಸ್ಸಿಗೆ ಖುಷಿಯಾಗುವಂಥ ಶಿಕ್ಷಣ ವ್ಯವಸ್ಥೆಯನ್ನ ಮಾಡಿ ಅನ್ನೋ ಮಾತು ಹೇಳಿದ್ರು. ನನ್ನ ಅಭಿಪ್ರಾಯವೂ ಸಹ ಅದೇ. ನಾವು ಒತ್ತಾಯದ ಶಿಕ್ಷಣ, ನೀವು ಡಾಕ್ಟರ್ ಆಗಬೇಕು, ನೀವು ಇಂಜಿನಿಯರ್ ಆಗಬೇಕು, ನೀವು ಲಾಯರ್ ಆಗಬೇಕು ಅನ್ನೋ ಒಂದು ತುಂಬ ಒತ್ತಾಯ ಬೇಡ. ಇವತ್ತು ಪ್ರಪಂಚ ವಿಷಯ ರಂಗಗಳಿದೆ, ಹಾಗಾಗಿ ಮಕ್ಕಳ ಆಸಕ್ತಿಗೆ ಒಂದು ಶಿಕ್ಷಣವನ್ನ ಮಾಡಿ. ಇವತ್ತು ಈ ಒಂದು ಶಾಲೆ ಬಗ್ಗೆ ಹೇಳ್ಬೇಕಂದ್ರೆ ಏನೆಯ ಒಂದು ಮಡಿಲಲ್ಲಿ ಇರುವಂತ ನಿಜವಾಗ್ಲೂ ಸಹ ಡ್ರೋನ್ನಲ್ಲಿ ಮಾಡಿಸಿದ ವಿಡಿಯೋ ನೀವು ನೇರವಾಗಿ ಬಂದು ನೋಡಿದ್ರೆ ಗೊತ್ತಾಗಲ್ಲ. ತುಂಬಾ ಎತ್ತರದ ಪ್ರದರ್ಶನ ಮಾಡಿದಂಥ ವಿಡಿಯೋ ತುಂಬಾ ಅದ್ಭುತವಾಗಿತ್ತು. ನಾವು ಇಷ್ಟೊಂದು ಸುಂದರವಾದ ಪ್ರದೇಶದಲ್ಲಿ ಒಂದು ಶಾಲೆ ಇದೆ. ಆ ಒಂದು ಶಾಲೆ ತುಂಬಾ ಚೆನ್ನಾಗಿ ವಿದ್ಯಾರ್ಥಿ ಈಗಾಗಲೇ ತುಂಬ ಲೇಟ್ ಆಯಿತು ಬಂದಿರೋದು. ಸೊ ಹೆಚ್ಚಿಗೆ ಮಾತಾಡೋಕ್ಕೆ ನಾನು ಇಷ್ಟಪಡೋದಿಲ್ಲ. ನಾನು ಕಿರುಪಕ್ಷೆ, ನಾನು ಮೂಲತಃ ನಾಗಮಂಗಲದವನು. ಇದೇ ನಾಗಮಂಗಲ ತಾಲೂಕು ಗೋಗಾದಿ ಸುಗದರಲ್ಲಿ ಓದಿದ್ದು, ಹೆಚ್ಚು ಶಿಕ್ಷಣ ಇಲ್ಲೇ ಕಳೆದಿದ್ದೀನಿ. ಹಾಗಾಗಿ ನನಗೆ ಚುಂಚನಗಿರಿ ಬಗ್ಗೆ ಹಿಂದಿಯಿಂದಲೂ ಬಹಳ ಅಭಿಮಾನ. ಸೊ ಶ್ರೀ ಶ್ರೀ ದೈವ ಸ್ವರೂಪಿಯಾದ ಬಾಲಗಂಗಾಧರ ಗುರುಗಳಿಗೆ ನಮಸ್ಕರಿಸ್ತಾ, ವೇದಿಕೆ ಮೇಲೆ ನಮಸ್ಕರಿಸ್ತಾ, ಸೊ ಈ ಒಂದು ಅವಕಾಶಕ್ಕೆ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ನಮಸ್ಕರಿಸ್ತಾ ನಾನು ಮಾತನಾಡ್ತೀನಿ. ನಮಸ್ಕಾರ. ನಮ್ಮನೆಯಿಂದ ಇದು ಬಹಳ ಹತ್ರ, ಮುಗ್ಗಿಸ್ಬಿದ್ರೆ ಬಂದ್ಬಿಡ್ಬೋದು. ಆದರೆ ಟ್ರಾಫಿಕ್ಕು ಅದು ಇದು ಎಲ್ಲ ಸೇರಿಕೊಂಡು ತಡ ಆಯ್ತು. ಇದು ಮಾತಾಡೋ ವೇದಿಕೆ ಅಲ್ಲ, ಪ್ರಾತಸ್ಮರಣೀಯರಾದ ಯುಗ ಪುರುಷರಾಗಿ ಸ್ಮರಣೆ ಮಾಡುವಂಥ ದಿನ.
ಆ ಪುಣ್ಯಾತ್ಮ ಅವರ ದಿವ್ಯ ದೃಷ್ಟಿ ಶಿಕ್ಷಣ ಕೊಡಬೇಕು, ಶಾಖಾ ಶಾಲೆಗಳನ್ನು ತೆಗೆದಿದ್ದಾರೆ. ಇದುವರೆಗೂ 460 470 ಶಾಲೆ ಕಾಲೇಜುಗಳು ಎಲ್ಲ ಇರಬಹುದು. ನಾಳೆಗೆ ಎಷ್ಟು ಜನ ವಿದ್ಯಾವಂತರನ್ನ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಅವರ ಕೊಡುಗೆ ಅಪಾರ. ಇಲ್ಲೇ ನೋಡಿ ಎಷ್ಟು ಜನ ಬಂದಿದ್ದೀರಿ, ಎಷ್ಟು ವಿಶಾಲವಾದ ಶಾಖೆ. ಸಿಟಿ ಒಳಗೆ 4 ರೂಮ್ ಇರೋ ಒಂದು ಬಾಡಿಗೆ ತಗೊಂಡು ಅಲ್ಲಿ ಕೂಡ ಶಾಲೆ ಮಾಡ್ತಾರೆ. ವಿದ್ಯೆ ಕಲಿಯೋದಕ್ಕೆ ಪರಿಸರ ಬಹಳ ಮುಖ್ಯ. ಪ್ರಕೃತಿಯ ಮಧ್ಯೆ ವಿದ್ಯೆ ಕಲಿತ್ರೆ ಪುಸ್ತಕದಲ್ಲಿರೋದು ಮಸ್ತಕದಲ್ಲಿ ಇಳಿಯುತ್ತೆ ಸುಲಭವಾಗಿ. ಆ ದಿವ್ಯ ದೃಷ್ಟಿಯಿಂದ ಗುರುಗಳು ಶಿಕ್ಷಣಕ್ಕೆ ಅಷ್ಟೊಂದು ಮಹತ್ವ ಕೊಟ್ಟು ಶ್ರಮಿಸಿದ್ದಾರೆ. ಅದನ್ನ ಚಿಕ್ಕ ಗುರುಗಳು ಕೂಡ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಸರಿಯಾದ ಒಬ್ಬ ವ್ಯಕ್ತಿ ಅಂದ್ರೆ ನಮ್ಮ ರಾಮಕೃಷ್ಣ ಗೌಡ್ರು. ನನಗೂ ಮತ್ತು ಈ ಸಂಸ್ಥೆಗೆ ಒಂದು ದೊಡ್ಡ ಸಂಬಂಧ. ದೊಡ್ಡ ಗುರುಗಳಿದ್ದಾಗಲೂ 3 ತಿಂಗಳಿಗೆ 6 ತಿಂಗಳಿಗೆ ಬಾರು ಅಂತ ಕರೀತಾ ಇದ್ರು. ನಾವು ಅಲ್ಲಿ ಹೋಗಿ ಅವ್ರ ಜೊತೆ ಹರಟೆ ಹೊಡಿತಾ ಇದ್ವಿ. ಅವ್ರು ಯಾವತ್ತೂ ನಮ್ಮ ಹತ್ರ ನಾನೊಬ್ಬ ದೊಡ್ಡ ಗುರಿ, ಒಬ್ಬ ದೊಡ್ಡ ಒಬ್ಬ ಸ್ವಾಮೀಜಿ ಆ ಥರ ಯಾವತ್ತೂ ನಡ್ಕೊಂಡಿಲ್ಲ. ಸ್ನೇಹಿತರ ಜೊತೆ ಏನು ಬುದ್ಧಿವಾದ ಹೇಳಬೇಕು ಸ್ನೇಹಿತರಿಗೆ ಅದನ್ನ ಕೊಡ್ತಾ ಇದ್ದಾರೆ. ಅದು ಈಗಲೂ ನಮಗೆ ಮುಂದುವರೆದಿದೆ. ಯಾವುದಾದ್ರು ಒಂದು ವರ್ಷದಲ್ಲಿ 2-3 ಶಾಲೆಗೆ ನಾನು ಅತಿಥಿಯಾಗಿ ಹೋಗುವಂತ ಭಾಗ್ಯ ನಂದು. ಇವನ್ನೆಲ್ಲ ನೋಡಿದ್ರೆ ಒಂಥರ ಹೊಟ್ಟೆ ಕಿಚ್ಚಾಗುತ್ತೆ. ನಾವು